ಹಲೋ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ಆಧ್ಯಾತ್ಮ ಅನ್ನೋ ಗೀಳು ಎದೆ ಹೊಕ್ಕಿಬಿಟ್ರೆ ಪ್ರತಿದಿನ ಅದರಿಂದೇಳೋ ಪ್ರಶ್ನೆಗಳಿಗೆ ಉತ್ತರಿಸುವಾಗ ನಮ್ಮ ಮನಸ್ಸು ಬುದ್ಧಿ ಜಾಗೃತವಾಗುತ್ತಲೇ ಇರುತ್ತೆ. ನಮ್ಮ ಹಾದಿ ಪರಿಪೂರ್ಣವಾಗಿದೆಯೇನೋ ಅನಿಸೋಕೆ ಶುರುವಾಗತ್ತೆ. ಮಹಾನ್ ಸಾಧಕರ ಸಾಧನೆಯ ಹಂತವನ್ನು ತಿಳಿದುಕೊಳ್ಳುವಾಗಲೆಲ್ಲ ನಾನು ಅದೇ ರೀತಿ ಆಗಬೇಕು ಅಂತ ಒಳಮನಸ್ಸು ತಿವಿತಿರುತ್ತೆ. ಆದರೆ ಈ ಬಾಹ್ಯ ಪ್ರಾಪಂಚಿಕ ಸುಖಕ್ಕೆ ಹೊರಮನಸ್ಸು ಕೈ ಕಟ್ಟಿಕೊಂಡು ಅವಿತು ಬಿಟ್ಟಿದೆ. ಒಂದು ಬೇಕು ಅನ್ನೋ ಮನಸ್ಥಿತಿ, ಮತ್ತೊಂದು ಮುಂದಕ್ಕೆ ನೋಡೋಣ ಅನ್ನೋ ತಿರಸ್ಕಾರದ ಮನೋಭಾವ. ಆದರೆ ಆಧ್ಯಾತ್ಮಿಕವಾಗಿ ಕೊನೆ ಹಂತಕ್ಕೆ ಬಂದು ನಿಂತಾಗ ಆ ದೈವವಾಣಿ ನಮ್ಮನ್ನು ಸುಮ್ಮನಿರಲು ಬಿಡೋಲ್ಲ ಅನ್ನೋದಕ್ಕೆ ಗೌತಮ ಬುದ್ಧನ ಜೀವನಗಾಥೆಯೇ ಉದಾಹರಣೆಯಾಗಿ ನಿಲ್ಲುತ್ತೆ. ಬನ್ನಿ ಹಾಗಿದ್ರೆ ಈ ಆಧ್ಯಾತ್ಮಿಕ ಅಧ್ಯಾಯದಲ್ಲಿ ಪರಿವರ್ತನೆಯ ಗಾಳಿ ನಮ್ಮ ಕಡೆಗೆ ಯಾವಾಗ ಬೀಸುತ್ತೆ ಅನ್ನೋದನ್ನ ಸಣ್ಣದಾಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ರಾಜಕುಮಾರನಾಗಿದ್ದ ಸಿದ್ಧಾರ್ಥ ಅರಮನೆಯ ಉದ್ಯಾನವನದಲ್ಲಿ ಏಕಾಂಗಿಯಾಗಿ ಚಿಂತಿಸುತ್ತಾ ಕುಳಿತಿದ್ದ. ಆಗ ನಟ್ಟ ನಡುರಾತ್ರಿಯಾಗಿತ್ತು. ಇಡೀ ಸಾಮ್ರಾಜ್ಯ ನಿದ್ರಿಸ್ತಿತ್ತು. ಅರಮನೆಯ ದೀಪದ ಬೆಳಕುಗಳನ್ನು ಬಿಟ್ಟರೆ ಸುತ್ತಲಿನ ಪರಿಸರವೆಲ್ಲವೂ ಗೌಗತ್ತಲೆಯಾಗಿತ್ತು. ಸಿದ್ಧಾರ್ಥ ಆಗ ತಾನೇ ಭೋಜನ ಕೂಟದಿಂದ ನರ್ತಕಿಯರ ಗದ್ದಲಗಳಿಂದ ಬೇಸತ್ತು ಹೊರಬಂದಿದ್ದ. ಅವನಲ್ಲಿ ತೀವ್ರ ಅತೃಪ್ತಿ, ಏನೋ ಶೂನ್ಯತೆ ಬೆಳೀತಿತ್ತು. ಹೀಗೆ ತಾನು ಕಂಡಿದ್ದ ಸಾವಿನ ದೃಶ್ಯ, ವಯಸ್ಸಾದ ವೃದ್ಧ ಹಾಗೂ ವೈರಾಗಿಯ ಮಾತು ತಲೆಯಲ್ಲಿ ಲಾವರಸದಂತೆ ಮೆಲ್ಲಗೆ ಆಳಕ್ಕೆ ಹರಿಯುತ್ತಲಿತ್ತು. ಆಗ ಇದ್ದಕ್ಕಿದ್ದಂತೆ ಸಿದ್ಧಾರ್ಥನಿಗೆ ವಿಚಿತ್ರವಾದ ಧ್ವನಿಗಳು ಕೇಳಿಸಿದವು. ಸುತ್ತಲೂ ನೋಡಿದ, ಆದರೆ ಅವನನ್ನು ಬಿಟ್ಟು ಬೇರಾರೂ ಅಂತಃಪುರದಲ್ಲಿರಲಿಲ್ಲ. ಕಡುಗತ್ತಲಲ್ಲಿ ಆಗಸಕ್ಕೆ ಮುಖವೊಡ್ಡಿ ನಿಂತಿದ್ದ ಸಿದ್ಧಾರ್ಥನ ಕಿವಿಗಳಿಗೆ ಆ ಧ್ವನಿಗಳು ಅಮ್ಮ ಮಗನನ್ನ ಪ್ರೀತಿಯಿಂದ ಕರೆದಂತೆ ಭಾಸವಾಗ್ತಿತ್ತು. ಕಣ್ಣಾಲಿ ಮುಚ್ಚಿದವನೇ ತನ್ನ ಕಿವಿಗಳನ್ನು ಸಡಿಲಿಸಿ ಧ್ವನಿ ಮೀಟಿ ಬರುತ್ತಿದ್ದ ದಿಕ್ಕಿಗೆ ಗಮನವಿರಿಸಿದ. ಆಗ ಅವನ ಕಿವಿಗೆ ಆಗಸದಲ್ಲಿ ದೇವತೆಗಳು ನಿನಗಾಗಿ ಕಾಯುತ್ತಿದ್ದೇವೆ, ಬಾ, ಇನ್ನೆಷ್ಟು ದಿನಗಳು ಕಾಯುವೆ ಎನ್ನುವ ರೀತಿಯಲ್ಲಿ ಈ ಹಾಡಿನ ಮೂಲಕ ಕರೀತಿದ್ರು. ಅಲೆದಾಡಿ ಪರದಾಡಿ ಬಳಲಿ ಬೆಂಡಾಗಿ ಕಾತರದಿ ವಿಶ್ರಾಂತಿಯ ರಸುತಿಹೆವು, ಬಂದೆವೆಲ್ಲಿಂದ ಪೋಪುದೆಲ್ಲಿಗೆ ಅರಿಯದಾಗಿದೆ ಎಮಗೆ, ಅಳು ನಗುವ ಚಕ್ರದಲ್ಲಿ ಅನವರತ ತಿರುಗಿ ದಾರಿಗಾಣದೆ ನಾವು ಅಲಿಯುತ್ತಿಹೆವು, ಏಕೆ ಮಗೆ ಹುರುಳಿಲ್ಲದಿ ಆಟ, ಕನಸಿನಿಂದೆಚ್ಚತ್ತು ನಿದ್ರೆಯನ್ನು ಕಳೆದೊಗೆದು ಸತ್ಯದನ್ವೇಷಣೆಗೆ ಕೃತಶೀಲನಾಗು ಎಂದು ಹಾಡಿದ ಸಾಲುಗಳು ಸ್ಪಷ್ಟವಾಗಿ ಸಿದ್ಧಾರ್ಥನ ಕಿವಿಗಪ್ಪಳಿಸಿಬಿಟ್ವು. ಮನಸ್ಸಿನಲ್ಲಿ ಮೂಡುತ್ತಿದ್ದ ಚಿಂತೆಗಳಿಗೆ ಆಲೋಚನೆಗಳಿಗೆ ಉತ್ತರ ಸಿಕ್ಕಂತಾಗಿತ್ತು ಸಿದ್ಧಾರ್ಥನಿಗೆ. ಕೂಡಲೇ ಸಿದ್ಧಾರ್ಥ ಮೇಲೆದ್ದ. ತನ್ನ ಹೆಂಡತಿ ಮತ್ತು ಮಗುವಿನ ಕಡೆಗೆ ಒಮ್ಮೆ ಕಟ್ಟಕಡೆಯ ಬಾರಿಗೆ ದೃಷ್ಟಿ ಹಾಯಿಸಿ ತನ್ನ ಅರಮನೆಯಿಂದ ಹುಟ್ಟಿದ್ದ ಬಟ್ಟೆಯಲ್ಲೇ ಬರಿಗೈ ದಾಸನಂತೆ ಹೊರಟು ಬಿಟ್ಟ. ತನ್ನ ಪ್ರಯಾಣ ಅದೆಲ್ಲಿಗೋ ಗೊತ್ತಿಲ್ಲ, ಆದರೆ ಒಂದಂತೂ ಸ್ಪಷ್ಟವಾಗಿತ್ತು, ತಾನು ನಡೆಯುತ್ತಿರುವ ಹಾದಿ ಮುಂದೊಮ್ಮೆ ಚರಿತ್ರೆಯನ್ನೇ ಸೃಷ್ಟಿ ಮಾಡುತ್ತೆಂದು. ಕೊನೆಗೆ ದಿವ್ಯ ಜ್ಞಾನವನ್ನು ಪಡೆದು ಗೌತಮ ಬುದ್ಧನಾದ. ಹೀಗೆ ಆಧ್ಯಾತ್ಮಿಕ ಹಾದಿಯನ್ನು ಹಿಡಿದವನು ಬುದ್ಧನೊಬ್ಬನೇ ಅಲ್ಲ. ಕಠೋಪನಿಷತ್ತು ಹೇಳುತ್ತೆ, ಏಳು ಎದ್ದೇಳು, ಜಾಗೃತನಾಗು, ಶ್ರೇಷ್ಠರನ್ನ ಅನುಸರಿಸಿ ಸತ್ಯ ಸಾಕ್ಷಾತ್ಕಾರವನ್ನು ಪಡೆ, ಎಲ್ಲವನ್ನ ತ್ಯಜಿಸಿ ಭಗವಂತನನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕೆಂದು ಅನಾದಿ ಕಾಲದಿಂದಲೂ ಶಾಸ್ತ್ರಗಳು ಹೇಳುತ್ತಲೇ ಬಂದಿವೆ. ಈ ಕರೆಗೆ ಓಗೊಟ್ಟು ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಸಾವಿರಾರು ವಿದೇಶಿಗರು ತಮ್ಮದೆಲ್ಲವನ್ನ ತ್ಯಜಿಸಿ ಭಗವಂತನ ಕಡೆಗೆ ಯಾತ್ರೆ ಹೊರಟಿದ್ದಾರೆ. ಸಾಮಾನ್ಯ ಜನರಿಗೆ ಈ ಪ್ರಾಪಂಚಿಕ ಸುಖ ಭೋಗಗಳೇ ಅತಿ ಮುಖ್ಯ. ಆದರೆ ಇನ್ನು ಕೆಲವರಿಗೆ ಆ ಅನಂತ ಶಾಶ್ವತ ಸುಖವೇ ಬೇಕೆನ್ನೋ ಹಂಬಲ. ಸ್ವಾಮಿ ವಿವೇಕಾನಂದರು ಸತ್ಯಾನ್ವೇಷಣೆಗಾಗಿ ಅವಿಶ್ರಾಂತವಾಗಿ ಹೋರಾಡಿದವರು. ಅವರಲ್ಲಿ ಅಸಾಮಾನ್ಯವಾದ ಶಕ್ತಿಗಳಿದ್ವು. ದೇಹ ಸೌಂದರ್ಯವಿತ್ತು, ಅಪಾರ ಬುದ್ಧಿಶಕ್ತಿ, ಪ್ರತಿಭೆಗಳಿದ್ವು. ಅವರು ಇಷ್ಟಪಟ್ಟಿದ್ದರೆ ಪ್ರಾಪಂಚಿಕ ಜೀವನದಲ್ಲಿ ಎಂತಹ ಉನ್ನತ ಸ್ಥಾನವನ್ನು ಬೇಕಾದರೂ ಪಡೆಯಬಹುದಿತ್ತು. ಅವರ ಕುಟುಂಬದ ಬಡತನ ಮತ್ತು ಅಸಹಾಯಕತೆ ಅವರನ್ನು ಪ್ರಾಪಂಚಿಕ ಜೀವನಕ್ಕೆ ಎಳೆಯಬಹುದಿತ್ತು. ಆದರೆ ಎಷ್ಟೆಲ್ಲ ಪ್ರಲೋಭನೆಗಳಿದ್ರೂ ಅವರು ತ್ಯಾಗ ಮತ್ತು ಸೇವೆಯ ಹಾದಿಯನ್ನೇ ಆರಿಸಿಕೊಂಡ್ರು. ಹೀಗೆ ಪ್ರತಿಯೊಬ್ಬರ ಜೀವನದಲ್ಲೂ ಒಂದಲ್ಲ ಒಂದು ದಿನ ಆಧ್ಯಾತ್ಮಿಕ ಆದರ್ಶದ ಕರೆಗೆ ಕಿವಿಗೊಡುವ ಸಮಯ ಬಂದೇ ಬರುತ್ತೆ. ಆಗ ಅವನು ಅದನ್ನು ಖಂಡಿತವಾಗಲೂ ಕಡೆಗಣಿಸಲಾರ.
ಈ ಪ್ರಪಂಚದ ಯಾವುದೂ ಅವನಿಗೆ ಆಗ ತೃಪ್ತಿಯನ್ನ ನೀಡಲಾರದು. ಆ ದಿವ್ಯ ಕರೆಗೆ ಹೋಗುಟ್ಟಲ್ಲದೆ ಅವನಿಗೆ ಮನಃಶಾಂತಿ ದೊರಕುವುದಿಲ್ಲ. ಈ ಆಂತರಿಕ ಪ್ರಜ್ಞೆ ಮತ್ತು ಉನ್ನತ ಆದರ್ಶವನ್ನು ಅನುಸರಿಸಬೇಕೆಂಬ ತೀವ್ರ ಹಂಬಲ ಏರ್ಪಡುತ್ತೆ. ಇದು ಆಧ್ಯಾತ್ಮಿಕ ಜೀವನದ ಪ್ರಾರಂಭಾವಸ್ಥೆ. ಆಧ್ಯಾತ್ಮಿಕ ಆದರ್ಶ ಅಂಥವರ ಮನಸ್ಸನ್ನು ಪ್ರಬಲವಾಗಿ ಆಕರ್ಷಿಸಿ ಜೀವನದುದ್ದಕ್ಕೂ ಅವನನ್ನು ಆಶ್ರಯಿಸಿಕೊಂಡೇ ಇರುತ್ತೆ. ಪ್ರಾಪಂಚಿಕ ಆದರ್ಶವನ್ನು ಬಿಟ್ಟು ಆಧ್ಯಾತ್ಮಿಕ ಆದರ್ಶವನ್ನು ಹಿಡಿಯುವುದೇ ಆಧ್ಯಾತ್ಮಿಕ ಪರಿವರ್ತನೆ. ಇದರೊಂದಿಗೆ ಆಧ್ಯಾತ್ಮಿಕ ಜೀವನ ಪ್ರಾರಂಭವಾಗುತ್ತೆ. ಕೆಲವರಲ್ಲಿ ಈ ಪರಿವರ್ತನೆ ದಿಢೀರನೆ ನಡೆಯಬಹುದು ಮತ್ತು ಕೆಲವರಲ್ಲಿ ಕ್ರಮೇಣವಾಗಿ ಹಂತ ಹಂತವಾಗಿ ಸಂಭವಿಸಬಹುದು. ಇದೇ ರೀತಿಯಲ್ಲಿ ನೈಜ ಪರಿವರ್ತನೆ ಉಂಟಾಗುವುದು. ಯಾವುದೇ ದೇಶದಲ್ಲಾಗಲಿ ಕಾಲದಲ್ಲಾಗಲಿ ಎಲ್ಲೋ ಕೆಲವರಲ್ಲಿ ಮಾತ್ರ ಈ ನಿರ್ಧಾರಗಳು ಮೂಡುತ್ತವೆ ಅಷ್ಟೇ. ನೀವು ಒಪ್ಪಲಿ ಬಿಡಲಿ, ಆಧ್ಯಾತ್ಮಿಕ ಜೀವನ ಕೆಲವರಿಗೆ ಮಾತ್ರ ಸಾಧ್ಯ. ಎಲ್ಲರೂ ಆಧ್ಯಾತ್ಮಿಕ ವ್ಯಕ್ತಿಗಳಾಗಬೇಕೆಂಬ ಆದರ್ಶವು ಎಷ್ಟೇ ಸುಂದರವಾಗಿ ಕಂಡರೂ ಅದು ಅಸಾಧ್ಯ. 1000ರಲ್ಲಿ ಕೆಲವರು ಮಾತ್ರ ಆಧ್ಯಾತ್ಮಿಕ ಜೀವನವನ್ನು ನಡೆಸ್ತಾರೆ. ಅಂಥವರಲ್ಲೂ ಬೆರಳೆಣಿಕೆಯವರು ಮಾತ್ರ ಅಂತಿಮ ಸಿದ್ಧಿಯನ್ನು ಪಡೀತಾರೆಂದು ಭಗವದ್ಗೀತೆ ಹೇಳುತ್ತೆ. ಇಂತಹ ಆರಿಸಿದ ಕೆಲವರಲ್ಲಿ ನಾವು ಒಬ್ಬರು ಎಂದು ತಿಳಿಯೋಣ ಮತ್ತು ಆಧ್ಯಾತ್ಮಿಕತೆಯ ಅತ್ಯುನ್ನತ ಆದರ್ಶವನ್ನು ಕಾರ್ಯರೂಪಕ್ಕೆ ತರಲು ಪ್ರಯತ್ನಿಸೋಣ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.